Hi, hello everyone. Hope everyone's doing great. You guys are watching Visyara Vlogs and this is Raghu. ಸೊ ಇವತ್ತು ನಮಗೆ ಒಂದು ವಿಡಿಯೋ ಶೂಟ್ ಇದೆ ಗಾಡಿ ಬಗ್ಗೆ. ಯಾವ ಗಾಡಿ ಅಂತ ಮೋಸ್ಟ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ನೋಡಿಲ್ಲ ಅಂದರೆ ಪ್ಲೀಸ್ ಡೂ ಗೋ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್. ಮೈ ಇನ್ಸ್ಟಾ ನೇಮ್ ಇಸ್ raghu.vsy. ಸೊ ವ್ಲಾಗ್ಗಿಂತ ಬೇಗ ಅಪ್ಡೇಟ್ಸ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್. ಐ ವಿಲ್ ಸಿ ಯು ಗೈಸ್ ಒನ್ಸ್ ಐ ರೀಚ್ ದ ಶೋರೂಮ್ ಅಲ್ಲ, ಇಟ್ಸ್ ಅ ಶಾಪ್ ವೇರ್ ದೇ ಡೂ ಡೀಟೇಲಿಂಗ್ ಆ್ಯಂಡ್ ಆಲ್. ಸೊ ಅಲ್ಲಿಗೆ ಹೋಗಿ ಐ ವಿಲ್ ಸಿ ಯು. ಸೊ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವಾಗ ಯಾವ ಗಾಡಿ ಅಂತ. ಇಟ್ಸ್ ದಿ ಬೆಂಟ್ಲಿ ಕಾಂಟಿನೆಂಟಲ್ GT ಕನ್ವರ್ಟಬಲ್ 2009 ಗಾಡಿ ಇದು. someone here has bought it from Bombay. It was a collector's car in Bombay and someone here bought it. ಇದು ಬಂದು 6 ಲೀಟರ್ ಇಂಜಿನ್ W12. ಇವತ್ತು ನಾನು ಎಸ್ಪ್ರೆಟೋ ಕಾರ್ ಕೇರ್ಗೆ ಬಂದಿದ್ದೆ. ಇಲ್ಲಿ ನನ್ನ ಫ್ರೆಂಡ್ ಹರ್ಷವರ್ಧನ್ ಅವರಿದ್ದರು. ಹಾಯ್ ಗಾಯ್ಸ್. ಸೊ ಇಲ್ಲಿ ಒಂದು ಬೆಂಟ್ಲಿ ಕಾಣಿಸ್ತಾ ಇದೆ, ಅದನ್ನು ತೋರ್ಸೋಕ್ಕೆ ಬಂದಿದ್ದೆ. ಕರೆದಿದ್ರು. ಸೊ ಐ ಶೋ ಯು ಹರ್ಷವರ್ಧನ್ ಎಕ್ಸ್ಪ್ಲೇನಿಂಗ್ ದ ಕಾರ್ ಆ್ಯಂಡ್ ದೆನ್ ಐ ಸಿ. ಇವತ್ತು ರಘು ನಮ್ಮ ಹುಡುಗ ನಮ್ಮ ಡೀಟೇಲಿಂಗ್ ಸ್ಟುಡಿಯೋಗೆ ಬಂದಿದ್ದಾನೆ. ಆ್ಯಂಡ್ ಆ ಡೀಟೇಲಿಂಗ್ ಸ್ಟುಡಿಯೋ ಇಸ್ ಲೊಕೇಟೆಡ್ ಇನ್ ಕೋರ್ಮಂಗ್ಲಾ, ಎಸ್ಪರ್ಟೋ ಕಾರ್ ಕೇರ್ ಅಂತ. ಸೊ ವಿ ಡೂ ಪೇಂಟ್ ಪ್ರೊಡಕ್ಷನ್, ಫಿಲ್ಮ್, ಸೆರಾಮಿಕ್ ಕೋಟಿಂಗ್ ಆ್ಯಂಡ್ ರ್ಯಾಪ್ಸ್ ಆ್ಯಂಡ್ ಆಲ್ ಅದರ್ ಕೈಂಡ್ ಆಫ್ ಡೀಟೇಲಿಂಗ್ ವರ್ಕ್ಸ್ ಫಾರ್ ಎನಿ ಆಫ್ ಯುವರ್ ವೆಹಿಕಲ್, ಬೈಕ್ ಆಗಲಿ, ಕಾರ್ ಆಗಲಿ, ಎನಿಥಿಂಗ್ ಯು ಜಸ್ಟ್ ಬ್ರಿಂಗ್ ಇಟ್, ನಾನು ನೋಡ್ಕೋತೀನಿ. ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ಆ್ಯಂಡ್ ಫಾರ್ ಟುಡೇಸ್ ವಿಡಿಯೋ ನಮ್ಮ ಹತ್ರ ಬೆಂಟ್ಲಿ ಕಾಂಟಿನೆಂಟಲ್ GT ಸ್ಪೀಡ್ ಕನ್ವರ್ಟೇಬಲ್ ಎಡಿಷನ್ ಇರೋದು ಇದೆ. ಆ್ಯಂಡ್ ಆನ್ ದಿಸ್ ವಿ ಹ್ಯಾವ್ ಡನ್ ಅ ಪೇಂಟ್ ಪ್ರೊಡಕ್ಷನ್ ಫಿಲ್ಮ್, ಫುಲ್ ವರ್ಕ್ ಆ್ಯಂಡ್ ಲೆದರ್ ಕೋಟಿಂಗ್, ರಿಮ್ ಕೋಟಿಂಗ್ ಫಾರ್ ದ ಟೈರ್ಸ್ ಆ್ಯಂಡ್ ಆನ್ ದ ಸೀಟ್ಸ್ ಆನ್ ದ ಇಂಟೀರಿಯರ್. ಸೊ ದಿಸ್ ಕಾರ್ ಇಸ್ ಪವರ್ಡ್ ಬೈ ಅ 6 ಲೀಟರ್ W12 ಇಂಜಿನ್, ಒಂದು 560, 562, 60 whatever figures horsepower it pumps out. And if you guys can see, it is a convertible over here. And yeah, with just 2 doors, 4 seats inside it. So that is one of the most kind of difficult part to get inside, but adbitre you guys can see it is more like a cruiser. You can have a GT on this. Yeah, GT as well, good time as well, and a grand tour as well. So anything. And we did a full body paint production film, as I told earlier, and that is the best, or probably the best decision you can do or take up with your vehicle. And let it be a bike or a car, consider it more as an investment than a expense, because once sari agbitre 5 years, 7 years, or till the time you sell your bike or car, it will be with you, or probably ನೀವು ಇಟ್ಕೊಂಡಷ್ಟು ನಿಮ್ಮ ಹತ್ರನೇ ಇರುತ್ತೆ ಅದು ಅಂತ. ಎನಿ ಪ್ರಾಬ್ಲಮ್ ದಟ್ ಕ್ಯಾನ್ ಬಿ ಟೇಕನ್ ಕೇರ್ ಆಫ್. ಸೊ ಈ ಕಾರ್ ಬಂದು ಆಲ್ಮೋಸ್ಟ್ 1 ವಾರ ಆಯಿತು ನಮ್ಮ ಕಡೆ. ಆ್ಯಂಡ್ ವಿ ಹ್ಯಾವ್ ಟೇಕನ್ ದ ವರ್ಕ್ ಅ ಬಿಟ್ ಸ್ಲೋಲಿ, ಆ್ಯಂಡ್ ವಿ ಡೋಂಟ್ ವಾಂಟ್ ಟು ಮೇಕ್ ಎನಿ ಮೆಸಪ್. ಸೊ ನಾವು ಸ್ಲೋ ಆಗಿ ಕರೆಕ್ಟಾಗಿ ನೀಟಾಗೆಲ್ಲ ಆಗಬೇಕು ಅಂತ ನೋಡ್ಕೊಂಡ್ಬಿಟ್ಟು ಈಚ್ ಆ್ಯಂಡ್ ಎವ್ರಿ ಪ್ರಾಸೆಸ್ ವಾಸ್ ಟೇಕನ್ ಕೇರ್ ಆಫ್, ಆ್ಯಂಡ್ ವಿ ಹ್ಯಾವ್ ಡನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸ್. ದ perfect detailing you can probably expect for a car. And you can see the reflections also on the body panels right over there. I'm telling a hi, and you can see I can move my legs, and this is actually the body panel, and this is the reflection which you can get, or you can say a gloss you can get on a PPF. Like ceramic coating also gives it, but PPF gives you even more, not really even more, but kodutte. And one speciality of why I am telling that Esperto Car Care does it better is we do something called as tuck in PPF. ನೀವು ಇಲ್ಲಿ edges ಹತ್ರ ಬಂದು ನೋಡಿ, you won't find any place where the PPF is seen. In fact, it is tucked inside, or you can say it is locked inside. If you see any corner, ನಿಮಗೆ ಎಲ್ಲೂ PPFದು ಪೀಸ್ ಅಂತ ಎಲ್ಲೂ ಕಾಣಿಸೋಕ್ಕೆ
ಜಾಗನೇ ಅಥವಾ ಏನೋ ಚಾನ್ಸೇ ಕೊಟ್ಟಿಲ್ಲ ನಾವು. ಇಫ್ ಯು ವಾಂಟ್ ಮೀ ಟು ಗಿವ್ ಯು ಅನ್ ಎಕ್ಸಾಂಪಲ್ ವೇರ್ ಇಫ್ ಯು ವಾಂಟ್ ಟು ಸಿ ಇಟ್ ಕಮ್ ಹಿಯರ್. ಎಸ್ ಕಮ್ ಹಿಯರ್. ಸೊ ಹಿಯರ್ ಇಫ್ ಯು ಕ್ಯಾನ್ ಸಿ ದಿಸ್ ಇಸ್ ದ ಎಡ್ಜ್. At only these places nobody on earth can actually put a PPF over there except that you make one more piece and make it look uglier. But other than that, except on this edges over here or any other body panel edges, ನಿಮಗೆ ಬೇರೆ ಎಲ್ಲೂ ನಿಮಗೆ PPF ಇದೆ ಅಂತ ಗೊತ್ತೇ ಆಗಲ್ಲ. All we do is we tuck it inside and you won't have an idea that ನಿಮ್ಮ ಗಾಡಿ ಮೇಲೆ PPF ಹಾಕಿದ್ದೀವಿ ಅಂತ. So that is one advantage of getting it done with us. So as I told you, ನಾವು PPFನ ಟಕ್ ಇನ್ ಮಾಡ್ತೀವಿ ಅಂತ, ಅದಕ್ಕೆ ಅಂತ we have to remove all the body panels. Now if you see, that is a MG Hector. ಅದರ ಬಂಪರ್ ತೆಗೆದುಬಿಟ್ಟು we are putting a PPF on the bumper as well. If you can see, this is the PPF piece and this is what is going to protect your car from all those stone chips. So remove the body panels also. ನಾವು authorized showrooms ಇಂದ ಅವ್ರ ಸರ್ವಿಸ್ ಮೆನ್ನೇ ಕರೆಸ್ತೀವಿ, ನಾವು ಯಾರು ರ್ಯಾಂಡಮ್ ಮೆಕ್ಯಾನಿಕ್ಸ್ನ ಯಾರೂ ಕರೆಸಲ್ಲ. ಸೊ ಇಫ್ ಇಟ್ ಇಸ್ ಅ BMW ಕಾರ್, BMW ಸರ್ವಿಸ್ ಸೆಂಟ್ರಿಂದ ಅವ್ರ ಮೆಕ್ಯಾನಿಕ್ಗೆ ಬಂದುಬಿಟ್ಟು ಹಿ ಈಸ್ ದ ಒನ್ ಹೂ ವಿಲ್ ರಿಮೂವ್ ಆಲ್ ದ ಪ್ಯಾನಲ್ಸ್. ಇಫ್ ಇಟ್ ಇಸ್ ಅನ್ Audi ಕಾರ್, Audi ಶೋರೂಮಿಂದನೇ ಬಂದುಬಿಟ್ಟು ದೇ ರಿಮೂವ್. Porsche ಆಗಲಿ, Porsche ಶೋರೂಮ್ ಜನರೇ ಬಂದುಬಿಟ್ಟು ತೆಗೆದುಬಿಟ್ಟು ಹೋಗ್ತಾರೆ. ಸೊ ಇಟ್ಸ್ ನಾಟ್ ಲೈಕ್ ಯಾವುದೋ ರ್ಯಾಂಡಮ್ ಮೆಕ್ಯಾನಿಕ್ ಕಡೆ ಹೋಗ್ಬಿಟ್ಟು ಅಥವಾ ಗರಾಜ್ ಕಡೆ ಹೋಗ್ಬಿಟ್ಟು ವಿ ಡೋಂಟ್ ಕಾಲ್ ದೆಮ್ ಆ್ಯಂಡ್ ಆಸ್ ದೆಮ್ ಟು ರಿಮೂವ್ ದ ಪ್ಯಾನಲ್ಸ್. ವಿ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್ ಆನ್ ದ್ಯಾಟ್. ಎಸ್, ಸೊ ಅಷ್ಟೇ ಈ ಕಾರ್ ಬಗ್ಗೆ. ಮುಂದೆ ನೋಡೋಣ, ಬೇರೆ ಕಾರ್ಗಳು ಬರುತ್ತೆ ಇಲ್ಲಿ, ಯಾವಾಗಲೂ ಪುನಃ ಬರೋಣ. ಸೊ ಹೋಪ್ ಫಾರ್ ದ ಬೆಸ್ಟ್. So that's the wrap to the Bentley vlog. So this is Harshvardhan. He also has a channel. He'll tell you a brief description about the channel. I'll put a link below. Do watch it. Right, so I have a channel called as HSP Vlogs, and ನಾನು mainly ಬಂದ್ಬಿಟ್ಟು lifestyle vlogs. Whenever I go out on rides, motor vlogs, rides, if I'm going out on trips. So basically vlogs of whatever I keep doing. Since I'm having a kind of busy schedule, I'm not able to make vlogs or upload videos, though I have a ton of videos in line to be posted, but I'm not getting time to edit them and post them, and so it's like that. So just go check out HSP Vlogs on YouTube. You guys will have the link in the description box, so make sure you check it out and do subscribe if in case ನಂದು ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ. ಸೊ ಬ್ಯಾಕ್ ಆನ್ ಟು ರಘು. ಅವ್ರು ಎಷ್ಟು ಬ್ಯುಸಿ ಅಂತ ಇಲ್ಲೇ ನೋಡಿರ್ತೀರ, ಎಷ್ಟು ಗಾಡಿಗಳಿರ್ತವೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡಿ. ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಸೋ 40% ಆಫ್ ಯು ನನ್ನ ಚಾನಲ್ ನೋಡ್ತಾ ಇರೋರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವ್ಲಾಗ್ಸ್ ಬರುತ್ತೆ. ಈ 2 ದಿನ ಬರಲಿಲ್ಲ, ಒಂಚೂರು ಬ್ಯುಸಿ ಇದ್ದೆ. ಸೊ ನೆಕ್ಸ್ಟ್ ವೀಕಿಂದ ಎಲ್ಲ ಕ್ಲೀನಾಗಿ ಬರುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ಗ್ರೇಟ್ ಡೇ. ಎಂಜಾಯ್.